ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮತ್ತೆ ನೆತ್ತರು ಹರಿದಿದೆ. ರೌಡಿ ಶೀಟರ್ ಒಬ್ಬನನ್ನ ಭರ್ಬರವಾಗಿ ಹತ್ಯೆಗೈಯಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಪ್ರಗತಿಪುರದ ರೌಡಿ ಶೀಟರ್ ರಾಜು ಬಾಯ್ ಬರ್ಬರ ಹತ್ಯೆ. 4-5 ಮಂದಿ ದುಷ್ಕರ್ಮಿಗಳು ಡೆಡ್ಲಿ ಅಟ್ಯಾಕ್ ಮಾಡಿ ಕೊಂದಿದ್ದಾರೆ. ಸಂಜೆ 5:30 ವೇಳೆ ಟೀ ಕುಡಿದು ಬರ್ತಾ ಇದ್ದವನ ಮೇಲೆ ಮುಗಿಬಿದ್ದಿದ್ದಾರೆ. ವಾಹನಗಳ ಓಡಾಟ, ಜನಸಂದಣಿಯ ನಡುವೆ ಅಟ್ಟಾಡಿಸಿ ಸಿನಿಮೀಯ ಶೈಲಿಯಲ್ಲಿ ಹತ್ಯೆಗೈದಿದ್ದಾರೆ. 10 ವರ್ಷಗಳ ಹಿಂದೆ ಕೊಲೆ ಕೇಸ್ನಲ್ಲಿ ಭಾಗಿಯಾಗಿದ್ರಂತೆ. ಆ ಬಳಿಕ ತಟಸ್ಥವಾಗಿದ್ದ ರೌಡಿ ರಾಜು ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಹತ್ಯೆ ಮಾಡಿರುವಂತಹದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಇದೇ ಜಾಗದಲ್ಲಿಯೇ ಮರ್ಡರ್ ಆಗಿರುವಂಥದ್ದು. ಬೆಂಗಳೂರಿನ ಪ್ರಗತಿಪುರದಲ್ಲಿ ಘಟನೆ ಆಗಿದೆ. ಮತ್ತೊಂದು ಕಡೆ ಹತ್ಯೆಗೀಡಾದಂತಹ ರೌಡಿ ಶೀಟರ್ನ ಫೋಟೋವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ರೌಡಿ ರಾಜು ಅಂಥೇಳಿ ಬೆಂಗಳೂರಿನಲ್ಲಿ ಭೀಕರ ಕೊಲೆ ನಡೆದಿದೆ. ರೌಡಿ ಶೀಟರ್ ರಾಜ ಅಲಿಯಾಸ್ ಹಲ್ಮುರ್ಕ ರಾಜನ ಭೀಕರ ಕೊಲೆ ನಡೆದಿರುವಂತಹ ಘಟನೆ ಬೆಂಗಳೂರಿನ JP ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಇಂದಿರಾ ಗಾಂಧಿ ಸರ್ಕಲ್ನಲ್ಲಿ ನಡೆದಿದೆ. ಶಾಕಾಂಬರಿ ನಗರದ ಇಂದಿರಾ ಗಾಂಧಿ ಸರ್ಕಲ್ನಲ್ಲಿ ಸಂಜೆ ವೇಳೆಗೆ ಈತ ಬರ್ತಿರ್ತಾನೆ. ಈ ಸಂದರ್ಭದಲ್ಲಿ 3-4 ಮಂದಿ ಅಡ್ಡಗಟ್ಟಿ ಮಚ್ಚುಲ್ಲಾಂಗ್ಗಳಿಂದ ಭೀಕರವಾಗಿ ಕೊಲೆಯನ್ನು ಮಾಡ್ತಾರೆ. ತೀವ್ರ ರಕ್ತಸ್ರಾವವಾಗಿ ಈ ರಾಜ ಅಲಿಯಾಸ್ ಹಲ್ಮುರ್ಕ ರಾಜ ಸಾವನ್ನಪ್ಪಿದ್ದಾನೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಈತ ಈ ಬೆಂಗಳೂರಿನ JP ನಗರ ಪೊಲೀಸ್ ಠಾಣೆಯ ರೌಡಿ ಶೀಟರ್ ಅನ್ನೋ ಮಾಹಿತಿಗಳಿದ್ದಾವೆ. ಅದರ ಜೊತೆಗೆ ಈತನ ಮೇಲೂ ಕೂಡ ಈ ಹಿಂದೆ ಹಲವಾರು ಕೇಸ್ಗಳಲ್ಲಿ ಭಾಗಿಯಾಗಿದ್ದ ಕುಟ್ಟಿ ಅಲಿಯಾಸ್ ಸ್ಟ್ಯಾಂಡ್ ಕುಟ್ಟಿ ಅಂತೇಳಿ ಆತನ ಕೊಲೆ ಕೇಸ್ನಲ್ಲಿ ಈತ ಬಳ್ಳಾರಿ ಶಿವನ ಜೊತೆಗೆ ಪರಪ್ಪನಗ್ರಹಾರ ಜೈಲನ್ನು ಸೇರಿದ್ದ. ಜೈಲಿನಿಂದ ಹೊರಬಂದ ನಂತರ ಈ ಕುಟ್ಟಿ ಹುಡುಗರೊಂದಿಗೆ ರಾಜಿ ಮಾಡಿಕೊಂಡೆ ಅನ್ನೋ ನಿಟ್ಟಿನಲ್ಲಿ ಮಾತನಾಡ್ತಾ ಓಡಾಡ್ತಿದ್ದಂತೆ. ಅದಾದ ಬಳಿಕ ಈತನ ಮೇಲೆ ಹಲವಾರು ಕೊಲೆ ಯತ್ನ, ದರೋಡೆ ಕೇಸ್ಗಳು ಕೂಡ ಇದ್ವು. ಸದ್ಯ ಈತನನ್ನು ಕಳೆದ 15 ದಿನಗಳ ಹಿಂದಷ್ಟೇ CCB ಪೊಲೀಸರು ರೌಡಿ ಪೆರೇಡ್ಗೆ ಕಳಿಸುವಂತಹ ಕೆಲಸವನ್ನು ಕೂಡ ಮಾಡಿದರು. ಒಂದು ಕೂಡ ರೌಡಿ ಪೆರೇಡ್ಗೆ ಹಾಜರಾಗಿದ್ದ. ಆದರೆ ಇವತ್ತಿನ ಈ ಮರ್ಡರ್ ಏನಿದೆಯಲ್ಲ, ಅದು ಎಲ್ಲ ಒಂದು ಕಡೆ ಏಕಾಏಕಿ ಈ ರೀತಿಯಾಗಿ ಹಗಲೇ ಭೀಕರವಾಗಿ, ಅದು ಜನನಿಬಿಡ ಪ್ರದೇಶದಲ್ಲಿ ಒಬ್ಬ ರೌಡಿ ಶೀಟರ್ನನ್ನು ಬರ್ಬರವಾಗಿ ಕೊಚ್ಚಿ ಕೊಲೆ ಮಾಡಿರುವಂತಹದ್ದು ಸಹಜವಾಗಿಯೇ ಜನರಲ್ಲಿ ಒಂದಷ್ಟು ಭೀತಿ, ಆತಂಕಕ್ಕೆ ಮನೆ ಮಾಡಿದೆ. ಸದ್ಯ ಈ ಒಂದು ಕೊಲೆಯ ಹಿಂದೆ ಹಲವರ ಹೆಸರುಗಳು ಕೇಳಿಬರ್ತಿದೆ. ಆದರೆ ಇನ್ನೂ ಕೂಡ ನಿಖರವಾಗಿ ಯಾರು ಮಾಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಮಾಹಿತಿಗಳು ಲಭ್ಯವಾಗ್ತಿಲ್ಲ. ಈ ಬಗ್ಗೆ JP ನಗರ ಪೊಲೀಸರು ಹಾಗೆ CCB ಪೊಲೀಸರು ಇದೀಗ ಆರೋಪಿಗಳಿಗಾಗಿ ಹುಡುಕಾಟವನ್ನು ನಡೆಸ್ತಿದ್ದಾರೆ. ಮತ್ತು ಈ ಒಂದು ಕೊಲೆಗೆ ಕಾರಣ ಏನು ಅನ್ನೋ ನಿಟ್ಟಿನಲ್ಲಿ ಪತ್ತೆ ಹಚ್ಚುವ ಕೆಲಸವನ್ನು CCB ಪೊಲೀಸರು ಮಾಡ್ತಿದ್ದಾರೆ.